ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಉತ್ತರಾಧಿಕ್ರಿಯೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗುವಂಥ ನಿರೀಕ್ಷೆಯನ್ನು ದೇವೇಗೌಡರ ಕುಟುಂಬ ಇಟ್ಕೊಂಡಿದೆ. ಬಂದಂಥ ಎಲ್ಲ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ನಾನೀಗ ಯಾವ್ಯಾವ ಬಗೆಯ ಊಟವನ್ನು ಮಾಡಿದ್ದೆ, ಇಲ್ಲಿ ತಯಾರಿಸಲಾಗಿದೆ, ಯಾವ ರೀತಿಯಲ್ಲಿ ಇಲ್ಲಿನ ವಸ್ತುಸ್ಥಿತಿ, ಯಾವೆಲ್ಲ ಊಟಗಳನ್ನು ತಯಾರು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಚೆನ್ನಮ್ಮನವರ ಉತ್ತರ ಕ್ರಿಯಾದಿ ಕಾರ್ಯಕ್ರಮ ಸಮಾಧಿ ಇರ್ತಕ್ಕಂಥ ಆ ಕ್ರಿಯಾದಿ ಕಾರ್ಯಕ್ರಮ ನಡೆಯುವಂಥ ಸ್ಥಳ. ಅದರ ಪಕ್ಕದಲ್ಲೇ ಸುಮಾರು 14 ಜರ್ಮನ್ ಟೆಂಟ್ಗಳನ್ನು ಮೂಲಕವಾಗಿ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇಲ್ಲಿ ಬರುವಂಥ ಏನು ದೇವೇಗೌಡರ ಕುಟುಂಬದ ಅಭಿಮಾನಿಗಳಾಗಿರ್ಬೋದು, ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಚೆನ್ನಮ್ಮನವರ ಅಭಿಮಾನಿಗಳು, ಇವರೆಲ್ಲರನ್ನೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಳ್ಳೋದಾಗೆ ವಿಶೇಷವಾಗಿ ಚೆನ್ನಮ್ಮನವರಿಗೆ ಇಷ್ಟ ಆಗಿರ್ತಕ್ಕಂಥ ಕಜ್ಜಾಯ ಆಗಿರ್ಬೋದು, ವಡೆ ಆಗಿರ್ಬೋದು, ಉದ್ದಿನ ವಡೆ ಆಗಿರ್ಬೋದು, ಲಾಡು ಆಗಿರ್ಬೋದು, ಒಬ್ಬಟ್ಟಾಗಿರ್ಬೋದು, ಹಲ್ವಾ ಆಗಿರ್ಬೋದು, ಪಾಯಸ ಆಗಿರ್ಬೋದು, 5 ಬಗೆಯ ಸಿಹಿ ತಿನಿಸುಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಪುಳಿಯೋಗರೆ ಆಗಿರ್ಬೋದು, ಅನ್ನ ಸಾಂಬಾರು, ಈ ರೀತಿಯಾಗಿ ವಿವಿಧ ಬಗೆಯ ಊಟ ಉಪಚಾರವನ್ನು ಮಾಡಲಿಕ್ಕೆ ದೇವೇಗೌಡರ ಕುಟುಂಬ ಈಗ ಅಣಿಯಾಗಿದೆ. ಬಿಸಿಬೇಳೆ ಭಾತ್ ಆಗಿರ್ಬೋದು, ಬಿಸಿಬೇಳೆ ಭಾತ್ ಜೊತೆಗೆ ಪುಳಿಯೋಗರೆ ಆಗಿರ್ಬೋದು, ಅನ್ನ ಸಾಂಬಾರು, ಈ ರೀತಿಯಾಗಿ ವಿವಿಧ ಬಗೆಯ ತಿನಿಸುಗಳನ್ನು ತಯಾರು ಮಾಡಿಕೊಂಡಿದೆ. ಸುಮಾರು 2,500ಕ್ಕೂ ಹೆಚ್ಚು ಕಾರ್ಮಿಕರನ್ನು ಬಳಸ್ಕೊಂಡು ಊಟದ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ 3 ದಿನಗಳಿಗಿಂತ ಮುಂಚಿತವಾಗಿ ಊಟಕ್ಕೆ ಏನೆಲ್ಲ ತಯಾರಿ ಬೇಕಾಗಿತ್ತು ಎಲ್ಲವನ್ನು ಕೂಡ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಮಳೆ ಬಂದರೂ ಕೂಡ ಯಾವುದೇ ರೀತಿ ಅವ್ಯವಸ್ಥೆ ಆಗದಿರೋ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ ಊಟವನ್ನು ನೀಡುವಂಥ ಕಾರ್ಯವನ್ನು ಇಲ್ಲಿ ಬಾಣಸಿಗರು ಮತ್ತು ಬಡಿಸುವಂಥ ಎಲ್ಲ ಸಿಬ್ಬಂದಿಗಳು ಕೈಗೊಳ್ತಾರೆ. ಲಕ್ಷಾಂತರ ಜನಕ್ಕೆ ಈಗ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆ, ಎಷ್ಟು ಜನರಿಗೆ ಅಡುಗೆ ಮಾಡಲಿಕ್ಕೆ ಸೂಚನೆ ನೀಡಿದ್ರು, ಎಲ್ಲ ವಿಚಾರವಾಗಿ ಮಾತಾಡಲಿಕ್ಕೆ ಇಲ್ಲಿನ ಬಾಣಸಿಗರು ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಇವತ್ತು ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆನ ಇಟ್ಕೊಂಡಿದ್ದೀರಿ, ಯಾವೆಲ್ಲ ಅಡುಗೆಗಳನ್ನು ಮಾಡಿದಿರಿ ಸರ್, ಯಾವ ರೀತಿ ಇದೆ ಸಿದ್ಧತೆ? ಸುಮಾರು 1 ಲಕ್ಷದ ಮೇಲೆ ಅಡುಗೆ ಆಗಿದೆ, ರೆಡಿ ಮಾಡಿಸಿದ್ದೀವಿ. ತುಂಬ ಒಂದು 25 ವೆರೈಟೀಸ್ ಐಟಮ್ ಇದೆ ಟೋಟಲು, ಆಯಿತಾ. ಒಂದು 14 ಕೌಂಟ್ರ್ ಮಾಡಿದ್ದೀವಿ ಈಗ ಸದ್ಯ. ಸುಮಾರು 2,500ಕ್ಕಿಂತ ಹೆಚ್ಚು ಜನ ವರ್ಕರ್ಸ್ ಇದ್ದಾರೆ. ಒಂದೊಂದು ಸೆಕ್ಷನಲ್ಲಿ 1,000 ಜನ ಕೂತ್ಕೊಳ್ತಾರೆ. ಒಂದು ಟ್ರಿಪ್ಪಿಗೆ 1,100. 14 ಕೌಂಟ್ರ್ ಇದೆ. 14 ಕೌಂಟ್ರಲ್ಲಿ 14,000 1 ಟ್ರಿಪ್ ಆಗುತ್ತೆ. ಅದೇ ಥರ ಅವರು 5-5.5 ತನಕ ಊಟ ಕೂಡ ಕೇಳಿದ್ದಾರೆ ಆಲ್ರೆಡಿ. ಎಷ್ಟು ಜನ ಆಗುತ್ತೆ ಅಂತ ಹೇಳೋಕ್ಕೂ ಹೋಗಲ್ಲ, 1 ಲಕ್ಷಕ್ಕಿಂತ ಹೆಚ್ಚು ಆಗ್ಬೋದು ಅಷ್ಟೇ. ಯಾವೆಲ್ಲ ಅಡುಗೆಗಳನ್ನು ಮಾಡಿದೆ ಸರ್? ಸಿಹಿ ತಿನಿಸುಗಳೆಲ್ಲ ವಿಶೇಷವಾಗಿ ಮಾಡಿ ಅಂತ ಹೇಳ್ಬಿಟ್ಟು ದೇವೇಗೌಡರ ಕುಟುಂಬದ ಸೂಚನೆ ಕೊಟ್ಟಿದೆ ಸರ್. ಯಾವ್ಯಾವ ಸಿಹಿ ತಿನಿಸುಗಳನ್ನು ಮಾಡಿದ್ದೀರಿ? ಒಂದು ಪಾಯಸ ಇದೆ, ಬಿಸಿ ಕಜ್ಜಾಯ ಇದೆ, ಕಾಯಿ ಹೋಳಿಗೆ ಇದೆ, ಕಾಶಿ ಹಲ್ವಾ ಇದೆ, ಹಾಗೆ ದೋಸೆ ಇದೆ, ಲಾಡು ಇದೆ, ಮತ್ತು ಇಡ್ಲಿ ಇದೆ, ಮುದ್ದೆ ಇದೆ, ಆಮೇಲೆ ಮಜ್ಜಿಗೆ ಹುಳಿ ಇದೆ, ಸಾಂಬಾರು, ರಸಮ್ಮು, ಮೊಸರು, ಬಾಳೆಹಣ್ಣು, ಎಲ್ಲ ಥರ ಐಟಮು ರೆಡಿ ಮಾಡಿಸಿಟ್ಟಿದೆ. ಈಗ 3 ದಿನ ಮುಂಚಿತವಾಗಿ ಇಲ್ಲಿ ಅಡುಗೆ ಕಾರ್ಯಗಳನ್ನು ಶುರು ಮಾಡಿದೆ ಸರ್. ಎಲ್ಲೆಲ್ಲಿಂದ ಕೇಟರಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲೆಲ್ಲಿಂದ ಜನಗಳು ಬಂದಿದ್ದಾರೆ, ಬಾಣಸಿಗರುಗಳು ಎಲ್ಲೆಲ್ಲಿದ್ದಾರೆ, ಎಷ್ಟು ಯಾವ ರೀತಿ ಸಿದ್ಧತೆ ಆಯಿತು ಸರ್? ಇಲ್ಲ, ಆಲ್ ಓವರ್ ಕರ್ನಾಟಕದಿಂದ ಆಲ್ಮೋಸ್ಟ್ ಜನ ಹುಡುಗರೆಲ್ಲ ಬಂದಿದ್ದಾರೆ ಕೆಲಸಕ್ಕೆ. ತುಂಬ ಜನ ಬೇಕಾಗತ್ತೆ ಈ ಅಡುಗೆ ಕೆಲಸಕ್ಕೆ. ತುಂಬ ವೆರೈಟೀಸ್ ಇದೆ, ಹಾಗೆ ತುಂಬ ಸಪ್ಲೈನೂ ಮಾಡಬೇಕಿಲ್ಲಿ ಅಲ್ವಾ. ತುಂಬ ಜನ ಕೂತ್ಕೊತಾರೆ, ಒಂದು ಸಾರಿ ಕೂತ್ಕೊಂಡು 1,000ಕ್ಕಿಂತ ಹೆಚ್ಚು ಜನ ಕೂತ್ಕೊತಾರೆ ಒಂದು ಲೈನಲ್ಲಿ. ಒಂದೊಂದು ಸೆಕ್ಷನ್ಗೂ ಹೆಚ್ಚು ಕಮ್ಮಿ ಒಂದು 300-350 ಜನ ಬೇಕಾಗುತ್ತೆ. 14 ಸೆಕ್ಷನ್ಗೆ ಆ ಲೆಕ್ಕದಲ್ಲಿ ಸುಮಾರು ಒಂದು 4,000ಕ್ಕಿಂತ ಮೇಲ್ ಜನ ಹುಡುಗರು ಬೇಕಾಗತ್ತೆ. ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಜನ ಬಂದಿದ್ದಾರೆ ಅಭಿಮಾನಿಗಳು. ಈಗ ನಿಮಗೊಂಥರ ಖುಷಿ ಕೊಟ್ಟಿದೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ನಿಮಗೊಂಥರ ಟಾಸ್ಕ್ ಆಗಿತ್ತು. ಬರುವಂಥ ಎಲ್ಲರಿಗೂ ಕೂಡ ಅಡುಗೆ ಮಾಡೋದು ದೊಡ್ಡ ಕಾರ್ಯಕ್ರಮಗಳಲ್ಲಿ. ಈ ಕಾರ್ಯಕ್ರಮ ಹೇಗೆ ಅನಿಸುತ್ತೆ ಸರ್? ತುಂಬ ಖುಷಿಯಾಗತ್ತೆ ಇಂಥ ಫಂಕ್ಷನ್ ಮಾಡೋಕ್ಕೆ. ತುಂಬ ದೊಡ್ಡ ಫಂಕ್ಷನ್ ಇದು, ಸಕ್ಸಸ್ ಮಾಡಬೇಕು ನಮ್ಮ ಒಂದು ಛಲ ಇರುತ್ತೆ ನಮಗೆ. ಆ ಲೆಕ್ಕದಲ್ಲಿ ಮಾಡಿದ್ದೆ. ಇದು ಇಲ್ಲಿ ಅಡುಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಬಾಣಸಿಗರ ಮತ್ತು ಇಲ್ಲಿ ಬರುವಂಥ ಲಕ್ಷಾಂತರ ಜನರಿಗೆ ಅಡುಗೆ ವ್ಯವಸ್ಥೆನ ಮಾಡಲಾಗಿದೆ. ಯಾರಿಗೂ ಕೂಡ ಕೊರತೆ ಆಗದಿರೋ ರೀತಿಯಲ್ಲಿ ವ್ಯವಸ್ಥೆನ ಮಾಡಬೇಕು ಎಂಬ ಸೂಚನೆ ದೇವೇಗೌಡರ ಕುಟುಂಬ ಕೊಟ್ಟಿದ್ದು. ಅದೇ ರೀತಿಯಾಗಿ ವಿವಿಧ ಬಗೆಯ ತಿನಿಸುಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಕೂಡ ಮಾಡಲಾಗಿದ್ದು, ಕೆಲವೇ ಹೊತ್ತಿನಲ್ಲಿ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆನ ಕಲ್ಪಿಸಲಾಗುತ್ತೆ. ಯಾರೇ ಬಂದರೂ ಕೂಡ ಇಲ್ಲಿಂದ ಉಪವಾಸ ಹೋಗೋವಾಗಿಲ್ಲ. ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ಊಟದ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೀವಿ ಎಂಬಂತಹ ಮಾತನ್ನು ಇಲ್ಲಿಂದ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬೀಡು, ನ್ಯೂಸ್ 18 ಹಾಸನ.